ವೀಕ್ಷಕರೇ, ನಮ್ಮ ರಾಜ್ಯ ಸರ್ಕಾರಿ ನೌಕರರ 2024ರಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳ, ಅದಾದ ಮೇಲೆ 2025ರಲ್ಲಿ ಎಷ್ಟು ಪರ್ಸೆಂಟ್ ತುಟ್ಟಿ ಭತ್ಯೆ ಹೆಚ್ಚಳವಾಗುತ್ತೆ ಮತ್ತು ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. ಮೊದಲನೇದಾಗಿ ನಾವು 2024ರಲ್ಲಿ ನಮ್ಮ DA ಹೆಚ್ಚಳದ ವಿವರದ ಬಗ್ಗೆ ಮಾತಾಡೋಣ. 2024ರಲ್ಲಿ ಮಾರ್ಚ್ 12, 2024ರಂದು DA 38.75%ರಿಂದ 42.5%ಗೆ ಏರಿಕೆ. ಜನವರಿ 1, 2024ರಿಂದ ಪೂರ್ವಾನ್ವಯವಾಗುವಂತೆ ಈ ಒಂದು ಮಾಹಿತಿ ಬಂದಿತು. ಅದೇ ವರ್ಷದಲ್ಲಿ ಎರಡನೇ ಹೆಚ್ಚಳ ಯಾವಾಗ ಬಂದಿದೆ ಅಂತ ನೋಡ್ತಾ ಬಂದರೆ ನವೆಂಬರ್ 27ಕ್ಕೆ ಬಂದಿದೆ. ಸೊ ನವೆಂಬರ್ 27ಕ್ಕೆ 2024ಕ್ಕೆ ನಮ್ಮ DA 8.50% ಇತ್ತು. ಬಿಕಾಸ್ 7ನೇ ವೇತನ ಆಯೋಗ ಏನಿದೆ ಜಾರಿಯಾಗೋದಕ್ಕಿಂತ ಮೊದಲು DA ಮರ್ಜ್ ಆಗಿರುವ ಕಾರಣದಿಂದ 42.5%ರಿಂದ ನಮ್ಮ DA 8.50%ಗೆ ಇತ್ತು. ನವೆಂಬರ್ 27ಕ್ಕೆ ಮತ್ತೆ ಇನ್ಕ್ರೀಸ್ ಆದಮೇಲೆ 10.75%ಗೆ ಏರಿಕೆ. ಅದು ಆಗಸ್ಟ್ 1ರಿಂದ ಪೂರ್ವಾನ್ವಯವಾಗುತ್ತೆ. ಈಗ ಕೇಂದ್ರ ಸರ್ಕಾರದ DA ಘೋಷಣೆಯ ನಂತರ ಕರ್ನಾಟಕ ಸರ್ಕಾರವು 2ರಿಂದ 3 ತಿಂಗಳ ಒಳಗೆ ತನ್ನ ಆದೇಶವನ್ನು ಹೊರಡಿಸಬಹುದು. ನೌಕರರ ಸಂಘದ ಒತ್ತಡ ಇದ್ದರೆ ಘೋಷಣೆ ವೇಗವಾಗಿ ಬರಲು ಸಾಧ್ಯ. DA ಹೆಚ್ಚಳದ ಪ್ರಾಮುಖ್ಯತೆ: ನೌಕರರ ಜೀವನಮಟ್ಟ ಸುಧಾರಣೆ, ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆ ಪ್ರೋತ್ಸಾಹ. 7ನೇ ವೇತನ ಆಯೋಗ ಮತ್ತು CPI ಗ್ರಾಹಕರ ಬೆಲೆ ಸೂಚ್ಯಂಕ ಆಧಾರಿತ. ಸರ್ಕಾರಿ ನೌಕರರು ಮುಂದಿನ DA ಹೆಚ್ಚಳಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಕರ್ನಾಟಕ ಸರ್ಕಾರವು ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಅಂತ ಹೇಳ್ತಾರೆ.